ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಖದೀಮರು ಮದ್ಯದ ಅಂಗಡಿಗೆ ಕನ್ನ ಹಾಕಿದ್ದಾರೆ. 3 ಖತರ್ನಾಕ್ಗಳು ತಗಡೂರು ಗ್ರಾಮದ ಸಂತೋಷ್ ವೈನ್ಸ್ ಬಾಗಿಲು ಮುರಿದು ಒಳನುಗ್ಗಿದ್ದಾರೆ. ಬಳಿಕ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಹಣ ದೋಚಿ ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ದೊಡ್ಡ ಕವಲಂದೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ. ಕೊಪ್ಪಳದಲ್ಲಿ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಮುಂದುವರೆದಿದೆ. ಟಿಎಪಿಎಂಸಿ ಸೊಸೈಟಿ ಎದುರು ರಸಗೊಬ್ಬರ ಕೊಳ್ಳೋದಕ್ಕೆ ರೈತರು ಮುಗಿಬಿದ್ದಿದ್ರು. ರೈತರು ಸರತಿ ಸಾಲಿನಲ್ಲಿ ನಿಂತಿದ್ರೂ ಕೂಡ ಯೂರಿಯಾ ಗೊಬ್ಬರವನ್ನ ಬೇರೆಡೆಗೆ ರವಾನೆ ಮಾಡಲಾಗ್ತಾ ಇತ್ತು. ಈ ವೇಳೆ ರೈತರು ಯೂರಿಯಾ ಗೊಬ್ಬರ ತುಂಬಿಕೊಂಡು ಗಂಗಾವತಿಗೆ ಹೊರಟಿದ್ದ ಲಾರಿಯನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ತಕ್ಷಣ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಸೊಸೈಟಿಗೆ ಆಗಮಿಸಿದ್ರು. ಡಿಸಿ ಎದುರು ರೈತರು ಸಮಸ್ಯೆ ತೋಡಿಕೊಂಡ್ರು. ಬಾಗಲಕೋಟೆಯ ಕೇರೂರು ಪಟ್ಟಣದಲ್ಲಿ ರಸಗೊಬ್ಬರ ಮಳಿಗೆ ಮುಂದೆ ರೈತರು ಸಾಲುಗಟ್ಟಿ ನಿಂತಿದ್ದಾರೆ. ಸಮರ್ಪಕ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಅಂತ ರೈತರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ರಸಗೊಬ್ಬರ ಮಳಿಗೆ ಮುಂದೆ ಜಮಾಯಿಸಿದ ರೈತರು ರಸಗೊಬ್ಬರ ಬೆಲೆ ಹೆಚ್ಚಳ ಹಾಗೂ ರಸಗೊಬ್ಬರ ಅಭಾವ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ವಿಜಯಪುರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ಯತ್ನಿಸಿದ್ರು. ತಕ್ಷಣ ಪೊಲೀಸರು ಮಧ್ಯಪ್ರವೇಶಿಸಿ ರಸ್ತೆ ಬಂದ್ ಮಾಡದಂತೆ ತಡೆದ್ರು. ಬೆಳಕಿನಿಂದ ಕ್ಯೂನಲ್ಲಿ ನಿಂತರೂ ಯೂರಿಯಾ ಸಿಗ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಗೂಳಿಪುರದಲ್ಲಿ ಕಳೆದ 20 ದಿನಗಳಿಂದ ಕಲುಷಿತ ನೀರು ಪೂರೈಕೆಯಾಗ್ತಿದೆ. ಕುಡಿಯೋದಕ್ಕೆ ಯೋಗ್ಯವಲ್ಲದ ಕೆಂಬಣ್ಣದ ನೀರು ಸರಬರಾಜಾಗ್ತಾ ಇದೆ. ಇದರಿಂದ ಗ್ರಾಮಸ್ಥರೆಲ್ಲ ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರೂ ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಕಾಯಿಲೆಗಳು ಹರಡಿ ಪ್ರಾಣಾಪಾಯವಾಗುವ ಆತಂಕ ಎದುರಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಹೊರವಲಯದ ಪಾಣೆಗಾಂವ್ ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 2 ದಿನದ ಹಿಂದೆ ಚಿರತೆ ಓಡಾಡಿರುವ ಬಗ್ಗೆ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಅಲ್ಲದೆ ಪಾಣೆಗಾಂವ್ ಗ್ರಾಮದಲ್ಲಿನ ಎತ್ತುಗಳ ಮೇಲೆ ಚಿರತೆ ದಾಳಿ ಮಾಡಿದೆ. ಅರಣ್ಯ ಇಲಾಖೆ ಚಿರತೆ ಹೆಜ್ಜೆ ಗುರುತು ದೃಢಪಡಿಸಿದ್ದು ಜನ ಎಚ್ಚರಿಕೆ ವಹಿಸುವಂತೆ ಪಂಚಾಯಿತಿಯಿಂದ ಡಂಗೂರ ಸಾರಲಾಗಿದೆ. ರಾತ್ರಿ ಹೊತ್ತಲ್ಲಿ ಒಂಟಿಯಾಗಿ ಓಡಾಡದಂತೆ ಸೂಚನೆ ಕೊಡಲಾಗಿದೆ. ಮತಕಳ್ಳತನ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರಿದ್ದಾರೆ. ಈ ಸಂಬಂಧ ರಾಹುಲ್ ನಿನ್ನೆ ದಾಖಲೆ ಕೂಡ ಬಿಡುಗಡೆ ಮಾಡಿದ್ರು. ಇಂದು ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಮಾತನಾಡಿದ ರಾಹುಲ್, ಸಂವಿಧಾನದ ಮುಖಾಂತರ ಒಬ್ಬರಿಗೆ 1 ವೋಟು ಅನ್ನುವ ಹಕ್ಕು ನೀಡಲಾಗಿದೆ. ಆದರೆ ಸಂವಿಧಾನದ ಮೇಲೆ ಕಳೆದ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಪ್ರಹಾರ ಮಾಡಿದೆ. ಮಹದೇವಪುರದಲ್ಲಿ ನಡೆದ ಮತಕಳ್ಳತನ ಕರ್ನಾಟಕ ಜನರ ವಿರುದ್ಧ ನಡೆದ ಹೀನ ಕೃತ್ಯ ಅಪರಾಧ. ಕರ್ನಾಟಕ ಸರ್ಕಾರ ಈ ಅಪರಾಧದ ಬಗ್ಗೆ ತನಿಖೆ ನಡೆಸಬೇಕು ಹಾಗೂ ಜನರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ್ರು. ಅಲ್ಲದೆ ನಮಗೆ ಎಲೆಕ್ಟ್ರಾನಿಕ್ ಡೇಟಾ ಸಿಕ್ಕಿದ್ರೆ ಈ ದೇಶದ ಪ್ರಧಾನಿ ಕಳ್ಳತನದ ಪ್ರಧಾನಿ ಅನ್ನುವಂಥದ್ದು ಸಾಬೀತು ಮಾಡ್ತೇವೆ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.